ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಚಪಾತಿ ಮತ್ತು ಪೂರಿ ಮಾಡೋದು ಹೇಳ್ತೀನಿ ನೋಡಿ. ನಾನಿಲ್ಲಿ 1 ಸ್ಪೂನ್ ಆಯಿಲು ಹಾಗೆ 1 ಸ್ಪೂನಷ್ಟು ಸಾಲ್ಟ್ ಹಾಕಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟಿದೆ. ಇದನ್ನು ಚೆನ್ನಾಗಿ ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಚಪಾತಿ ಮತ್ತು ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಬೆಳಿಗ್ಗೆ ತಿಂಡಿ ಮಾಡೋರು ಹಿಂದಿನ ದಿನ ರಾತ್ರಿಯೇ ಕಲಸಿ ಇಟ್ಕೊಳ್ಳಿ, ಆವಾಗ ಇನ್ನೂ ಚೆಂದ ಸ್ಮೂತಾಗಿ ಬರುತ್ತೆ. ನಾನು ಬೆಳಗ್ಗೆ ಮಾಡೋದು, ಅದಕ್ಕೆ ರಾತ್ರಿ ಕಲಸಿ ಇಡ್ತಾಯಿದ್ದೀನಿ. ಹಾಗೆ ಈಗ ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಇರೋರು ಬೆಳಗ್ಗೆ ಕಲಸಿ ಇಟ್ಕೊಳ್ಳಿ. ಆದರೆ ಒಂದು 4 ಗಂಟೆನಾದರೂ ಹಿಟ್ಟು ಚೆನ್ನಾಗಿ ಕಲಸಿ ಇಡಬೇಕಾಗತ್ತೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಮೈದಾ ಎಲ್ಲ ಯೂಸ್ ಮಾಡಿ ಪೂರಿ ಮಾಡ್ತೀವಿ, ಅದು ಹೆಲ್ತಿಗೂ ಒಳ್ಳೆಯದಲ್ಲ, ಅಷ್ಟು ಚೆನ್ನಾಗೂ ಆಗೋದಿಲ್ಲ. ಅದು ಆರೋಗ್ಯಕ್ಕಂತೂ ಒಳ್ಳೆಯದೇ ಅಲ್ಲ ಮೈದಾ. ಇದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಗೋಧಿ ಹಿಟ್ಟಿನಿಂದ ಎಷ್ಟು ಚೆನ್ನಾಗಿ ಪೂರಿ ಬರುತ್ತಾ ಅಂತ ಅನಿಸ್ಬೋದು ನಿಮಗೆ. ನಾನು ಇದಕ್ಕೇನೂ ಮಿಕ್ಸ್ ಮಾಡಿಲ್ಲ. 1 ಸ್ಪೂನ್ ಆಯಿಲು ಹಾಗೆ 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಹಿಟ್ಟಿದು. ಅಷ್ಟನ್ನು ಕಲಸಿ ಈಗ ರಾತ್ರಿ ಹೀಗೆ ಏನಾದ್ರು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಟ್ಬಿಡೋಣ. ಹಾಗೆ ಬೆಳಗ್ಗೆ ಎದ್ದು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ತೋರಿಸ್ತೀನಿ ನೋಡಿ. ಇದೀಗ ಬೆಳಿಗ್ಗೆ ನಾನು ತೋರಿಸ್ತಾ ಇರೋದು ನಿಮಗೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ, ಕೈಗೆ ಎಲ್ಲೂ ಕೂಡ ಅಂಟಲ್ಲ ಹಿಟ್ಟು, ಅಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಬರುತ್ತೆ. ಈಗ ನಾನು ಮೊದಲಿಗೆ ನಿಮಗೆ ಚಪಾತಿ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಹೇಳಿ. ನೋಡಿ, ಈಗ ನಾನು ಇಲ್ಲಿ ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಉಂಡೆ ಮಾಡ್ಕೊಳ್ಳಿ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನೋಡಿ, ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಳ್ಳೋಣ ನಾವು. ತುಂಬ ಚೆನ್ನಾಗಿ ಬರುತ್ತೆ. ನಾನು ಮತ್ತು ಚಪಾತಿ ಬೇಯಿಸಬೇಕಾದ್ರೆ ಕೂಡ ಯಾವುದೇ ರೀತಿ ಆಯಿಲ್ ಯೂಸ್ ಮಾಡೋದಿಲ್ಲ, ನಾನು ಹಾಗೇ ಮಾಡಿ ತೋರಿಸ್ತೀನಿ. ಕೆಲವರು ತುಂಬ ಆಯಿಲ್ ಹಾಕಿಲ್ಲ ಬೇಯಿಸ್ತಾರೆ ಚಪಾತಿಗೆ. ನೋಡಿ, ಇದಕ್ಕೆ ಯಾವುದು ಕೂಡ ಆಯಿಲ್ ಯೂಸ್ ಮಾಡೋದಿಲ್ಲ. ಮತ್ತು ತುಂಬ ದಪ್ಪಾಗಿ ಲಟ್ಸ್ಕೋಬೇಡಿ ಚಪಾತಿನ, ಸ್ವಲ್ಪ ತೆಳುವಾಗಿ ಇದ್ದರೆ ಚೆನ್ನಾಗೇ ಆಗುತ್ತೆ. ಮತ್ತು ಇದು ಕೆಲವರು ತುಂಬ ಫೋಲ್ಡಿಂಗ್ ಥರ ಎಲ್ಲ ಮಾಡಿ ಒಳಗಡೆ ಲೇಯರ್ ಥರ ಬರುತ್ತೆ ಅಂತೆಲ್ಲ ಉಬ್ಬಿ ಬರುತ್ತೆ ಅಂದ್ಕೊಂಡು ಮಾಡ್ತಾರೆ. ಆ ಥರ ಏನೂ ಮಾಡೋದು ಬೇಡ. ನೀವು ಹೇಗೆ ಲಟ್ಸ್ತೀರ ಹಾಗೆ ಲಟ್ಸಿದ್ರೆ ಸಾಕು. ನೋಡಿ, ಇಷ್ಟು ತೆಳು ಬಂದಿದೆ. ಈಗ ನೋಡಿ, ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಇಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ, ಯಾವುದೇ ರೀತಿ ಆಯಿಲ್ ಹಾಕಿಲ್ಲ ನಾನು. ಇದು ಸ್ವಲ್ಪ ಲೈಟಾಗಿ ಕಲ್ಲರಿಗೆ ಸ್ವಲ್ಪ ಮೇಲ್ಗಡೆ ಚೇಂಜ್ ಆದ ತಕ್ಷಣ ತಿರುಗಿಸಿ ಹಾಕ್ಕೊಳ್ಳಿ. ಫ್ಲೇಮ್ ತುಂಬ ಚಿಕ್ಕದೇನು ಬೇಡ, ಸ್ವಲ್ಪ ಮೀಡಿಯಮ್ ಆಗೇ ಇರಲಿ ಫ್ಲೇಮು. ಸ್ವಲ್ಪ ಸೈಡೆಲ್ಲ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪನೇ ಉಬ್ತಾ ಇದೆ ಅಲ್ವಾ ಚಪಾತಿ, ಹೀಗೆ ಉಬ್ಬಿ ಬರುತ್ತೆ ಅದು ಕೂಡ. ಹೀಗೆ ನಾವು ಎಷ್ಟು ಚಪಾತಿ ಲಟ್ಸ್ಕೊಂಡಿರ್ತೀವೋ ಅವೆಲ್ಲ ಚೆನ್ನಾಗಿ ಬರುತ್ತೆ ಹೀಗೆ ಬೇಯಿಸ್ಕೊಂಡ್ರೆ ಅಷ್ಟೇ. ಯಾವುದೇ ರೀತಿ ಆಯಿಲ್ ಹಾಕಿಲ್ಲ ನೋಡಿ. ಇದು ಇನ್ನೊಂದು ತೋರಿಸ್ತಾ ಇರೋದು ನಾನು. ನೋಡಿ, ಇದನ್ನು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ಹೀಗೆ ತುಂಬ ಚೆನ್ನಾಗಿ ಬರುತ್ತೆ, ಒಳಗಡೆ ಲೇಯರ್ ಥರನೇ ಇರುತ್ತೆ. ಇನ್ನು ಫೋಲ್ಡೆಲ್ಲ ಮಾಡಿ ಚಪಾತಿ ಮಾಡಬೇಕಂತ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಆದರೆ ಅದೇ ತುಂಬ ಹೊತ್ತು ಕಲಸಿ ಇಟ್ಟಿರಬೇಕು, ಆವಾಗ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನಾನೀಗ ಒಟ್ಟು 3 ಚಪಾತಿ ತೋರಿಸಿದ್ದೀನಿ, 3 ಕೂಡ ನಿಮಗೆ ಬೇಯಿಸಿರೋದು ತೋರಿಸಿದ್ದೀನಿ, ಕೊನೆಯಲ್ಲಿರೋದು ತೋರಿಸಿದ್ದೀನಿ ನಾನು. ನೋಡಿ, ಎಲ್ಲವೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಮತ್ತೇನು ತುಂಬ ಗಟ್ಟಿಯಾಗಿರುತ್ತೆ ಅಂದ್ಕೋಬೇಡಿ, ಆ ಥರ ಏನಾಗೋದಿಲ್ಲ, ತುಂಬ ಸಾಫ್ಟಾಗೇ ಇರುತ್ತೆ ಚಪಾತಿ. ಅಷ್ಟು ಚೆನ್ನಾಗಿ ಬರುತ್ತೆ, ಉಬ್ಬಿ ಬಂದಿರುತ್ತೆ. ಆಯಿಲ್ ಹಾಕೋದೇನು ಬೇಡ, ಆರೋಗ್ಯಕ್ಕೂ ಒಳ್ಳೆಯದಲ್ವ ಆಯಿಲ್ ತಿಂದೇ ಇದ್ದರೆ ಜಾಸ್ತಿ. ನೋಡಿ, ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ.
ಒಂದು 4 ಅವರ್ ಆದರೂ ಕಲಸಿ ಇಟ್ಟಿರಿ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ ನಾನೀಗ ನೆಕ್ಸ್ಟು ಪೂರಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಪೂರಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಳ್ಳಿ, ಉಂಡೆ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸೈಜಿನ ಪೂರಿ ಬೇಕೋ ಅಷ್ಟು ಹಿಟ್ಟು ತಗೊಳ್ಳಿ. ನಾನು ತುಂಬ ದೊಡ್ಡನೂ ಅಲ್ಲ ತುಂಬ ಚಿಕ್ಕನೂ ಅಲ್ಲ, ಮೀಡಿಯಮ್ ಆಗಿ ತಗೊಂಡಿದ್ದೀನಿ. ನಾನು ಲಟ್ಸ್ಕೊತೀನಿ, ಪ್ರೆಸ್ ಮಾಡೋದಿದ್ದರೆ ಅದರಲ್ಲೂ ಮಾಡ್ಬೋದು. ನಾನು ಪ್ರೆಸ್ ಮಾಡೋದ್ರಲ್ಲಿ ಮಾಡ್ತಾಯಿಲ್ಲ, ಹಾಗೆ ಲಟ್ಸಿನೇ ಮಾಡ್ತಾಯಿದ್ದೀನಿ. ನಿಮಗೆ ಪೂರಿ ಎಷ್ಟು ದೊಡ್ಡ ಸೈಜ್ ಬೇಕು ನೋಡಿ ನೀವು ಲಟ್ಸ್ಕೊಳ್ಳಿ. ನಾನು ಹೀಗೆ ಒಂದು 3-4 ಲಟ್ಸ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತೀನಿ. ನಾನು ಆಲ್ರೆಡಿ ಲಟ್ಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಇದು ನಿಮಗೆ ತೋರಿಸ್ಲಿಕ್ಕೆ ಅಂತ ಒಂದು ಲಟ್ಸಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಸೈಜು ನಾನು ಲಟ್ಸ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ನೋಡಿ ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ತೀನಿ, ಮತ್ತು ಅದು ಪೌಡ್ರೆಲ್ಲ ಇದ್ದಿದ್ದರೆ ಅದು ಬೇರೆ ಯಾವುದಕ್ಕೂ ಯೂಸ್ ಮಾಡಲಿಕ್ಕೆ ಚೆನ್ನಾಗಾಗಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ. ಪೂರಿಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕ್ಕೊಳ್ಳಿ. ಇನ್ನು ನೋಡಿ ಆಯಿಲ್ ಸ್ವಲ್ಪ ಕಾಯೋ ತನಕ ಬಿಡಬೇಕು ಫಸ್ಟಿಗೆ. ತುಂಬ ತಣ್ಣಗೂ ಇರಬಾರ್ದು ಆಯಿಲು, ಒಂದು ಮೀಡಿಯಮ್ ಆಗಿ ಇರಬೇಕು. ನಾನಿಲ್ಲಿ ಒಂದು ಚಿಕ್ಕದಾಗಿ ಹಿಟ್ಟನ್ನು ಪೀಸ್ ಮಾಡಿ ಹಾಕ್ತೀನಿ ಈಗ. ಆವಾಗ ಆಯಿಲ್ ನಮಗೆ ಬಿಸಿಯಾಗಿದೆ ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಾದಮೇಲೆ. ಅದು ಈಗ ಸ್ವಲ್ಪ ಬೆಂದ ಮೇಲೆ ಬರ್ತಾ ಇದೆ ಅಂದರೆ ಅದು ಆಲ್ಮೋಸ್ಟ್ ಆಯಿಲ್ ಕಾಯ್ತಾ ಇದೆ ಅಂತ. ನೋಡಿ ಈಗ ಅದು ಸ್ವಲ್ಪ ಮೇಲೆ ಇಳ್ತಾ ಇದೆ ಅಲ್ವಾ, ಆ ಪೀಸು ಹಾಕಿರೋದು. ನೋಡಿ ಈಗ ಆಯಿಲ್ ಕಾದಿದೆ, ಇದು ಆಲ್ಮೋಸ್ಟ್ ಈಗ ಕಾದಿದೆ ಆಯಿಲು. ನೋಡಿ ಅದು ಮೇಲೆ ಬಂದು ಹೇಗೆ ಇದಾಗ್ತಾ ಇದೆ ಅಲ್ವಾ, ಆ ಚಿಕ್ಕ ಪೀಸು. ಅಷ್ಟಾದರೆ ಸಾಕಾಗತ್ತೆ ಆಯಿಲು, ತುಂಬ ಕಾಯಬೇಕಂತ ಇಲ್ಲ. ಹಾಗಂತ ತೀರ ಲೋ ಫ್ಲೇಮು ಇಟ್ಕೊಂಡಿರಬೇಡಿ, ಅದು ಆಯಿಲ್ ಕಾದಿದ್ರೇ ನಮಗೆ ಪೂರಿ ಮೇಲೆ ನೋಡಿ ಅಲ್ವಾ, ಈಗ ಕಾದಿದೆ ಅಂತ ಈಗ ಗೊತ್ತಾಗುತ್ತೆ. ನೋಡಿ ಅದೆಷ್ಟು ಚೆನ್ನಾಗಿ ಮೇಲೆ ತೇಲ್ತಾ ಇದೆ ಅಲ್ವಾ, ಆ ಥರ ತೇಲ್ತಾ ಇದೆ ಅಂದರೆ ಅದು ಆಯಿಲು ಕಾದಿದೆ ಅಂತ. ಈಗ ನಾವು ಲಟ್ಸಿ ಇಟ್ಕೊಂಡಿದ್ದೀವಲ್ವ ಪೂರಿಗೆ ಲಟ್ಸಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಒಂದೊಂದಾಗಿ ಬಿಟ್ಕೊಳ್ಳೋಣ ನಾವೀಗ. ನಾನು ನೋಡಿ ಈಗ ಆಯಿಲಿಗೆ ಒಂದು ಬಿಡ್ತೀನಿ ಈಗ. ಫಸ್ಟಿಗೆ ಹಗುರವಾಗಿ ಹಾಕಿ, ಬಿಸಿ ಇರುತ್ತೆ ಅಲ್ವಾ ಆಯಿಲ್, ಎಲ್ಲಾದರೂ ಸಿಡಿಬೋದು ಮೈಗೆ. ನೋಡಿ ಈ ಥರ ಮಾಡ್ತಾಯಿರಿ. ಆಯಿಲ್ ಕಾದಿದೆ ನೋಡಿ ಈಗ. ಸ್ವಲ್ಪನೇ ಹೀಗೆ ಮೇಲ್ಗಡೆ ಸ್ವಲ್ಪನೇ ಆಯಿಲ್ ಹಾಕ್ತಾಯಿರಿ. ಇಷ್ಟು ಚೆನ್ನಾಗಿ ಗೋಧಿ ಹಿಟ್ಟಲ್ಲಿ ಇಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಅಂತ ನೀವು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ಮೈದಾ ಯೂಸ್ ಮಾಡಿ ತಿನ್ನೋಕ್ಕಿಂತ ನಾವು ಗೋಧಿ ಹಿಟ್ಟಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅದು. ನಿಮಗೆ ತುಂಬ ಬ್ರೌನ್ ಕಲರ್ ಬರಬೇಕಂದ್ರೆ ಹಿಟ್ಟು ಕಲಿಸ್ಬೇಕಾದ್ರೇ ಒಂದು ಮುಕ್ಕಾಲು ಸ್ಪೂನಷ್ಟು ಶುಗರ್ ಹಾಕ್ಕೊಳ್ಳಿ. ನಾನಿಲ್ಲಿ ಶುಗರ್ ಯೂಸ್ ಮಾಡಿಲ್ಲ, ಬರೀ ಸಾಲ್ಟ್ ಅಷ್ಟೇ ಹಾಕಿದ್ದೀನಿ. ನೋಡಿ ಇದನ್ನು ತೆಗ್ದೀಗ ಇನ್ನೊಂದು ಹಾಕ್ಕೊತೀನಿ, ಇನ್ನೊಂದು ಹಾಕ್ತೀನಿ ಈಗ. ನೋಡಿ ಈ ಥರ ಸೈಡ್ ಇದೆ ಅಲ್ವಾ, ಆ ಸೈಡು ಬಂದಿದೆ ಅಲ್ವಾ, ಅದನ್ನು ಸ್ವಲ್ಪನೇ ಇದು ಮಾಡ್ತಾ ಇರ್ಬೇಕು, ಆವಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಫೋಲ್ಡ್ ಮಾಡಿ ಲಟ್ಸ್ಬೇಕಾಗಲಿ ಆ ಥರ ಏನೂ ಇಲ್ಲ. ನೀವು ಮಾಮೂಲಿ ಹೇಗೆ ಲಟ್ಸ್ತೀರ ಹಾಗೆ ಲಟ್ಸಿದ್ರೆ ಸಾಕು, ಇಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗೋಧಿ ಹಿಟ್ಟಿನಿಂದ ಪೂರಿ ಮಾಡಿರೋದು ನಾನು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ, ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ನೋಡಿ ನಾನು ಹೀಗೆ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ಎರಡಷ್ಟೇ ತೋರಿಸಿದ್ದೀನಿ ನಾನು ನಿಮಗೆ. ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಮಾಡಿ ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಇಲ್ಲಿ ಪೀಸ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಕೈಯಲ್ಲಿ ತೋರಿಸ್ತೀನಿ, ಬಿಸಿ ಇದೆ ಇದು, ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ಎಲ್ಲವೂ ಕೂಡ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.